ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಧಿ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಿದ್ರು. ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲೀರಿ. ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ? ಇಷ್ಟೊಂದು ಕೈಗಳು. ಅಂಡ್ ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ. ಬಿಗ್ ಬಾಸ್ ಸೀಸನ್ 12ರ ಮತ್ತೊಂದು ವೀಕೆಂಡ್ ಪಂಚಾಯ್ತಿಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಪ್ರೊಮೋ ಬಂದು ಕುತೂಹಲ ಮೂಡಿಸಿದೆ. ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಎಂದು ನೇರವಾಗಿಯೇ ಹೇಳಿದ್ದಾರೆ. ಗಿಲ್ಲಿ ಹಾಗೂ ರಘು ತಮ್ಮನ್ನ ಏಕವಚನದಲ್ಲಿ ಮಾತನಾಡಿಸಿದ ಬಗ್ಗೆ ಅಶ್ವಿನಿ ಗೌಡ ಖಂಡಿಸುತ್ತಾ ಬಂದಿದ್ದಾರೆ. ಇದೇ ವಿಚಾರದ ಬಗ್ಗೆ ಪಂಚಾಯಿತಿಯಲ್ಲಿ ಚರ್ಚೆ ನಡೆದಿದೆ. ಅಶ್ವಿನಿ ಗೌಡ ತಮ್ಮ ಪರ ಸುದೀಪ್ ಮಾತನಾಡುತ್ತಾರೆ ಎಂದುಕೊಂಡಿದ್ದರು. ಆದರೆ ಎಲ್ಲವೂ ಉಲ್ಟಾ ಆಗಿದೆ. ಗೌರವ ಕೊಡುವ ಬಗ್ಗೆ ಅಶ್ವಿನಿ ಗೌಡಗೆ ಸುದೀಪ್ ಪಾಠ ಹೇಳಿದ್ದಾರೆ. ಮರು ಮಾತನಾಡದೆ ಅಶ್ವಿನಿ ಸುಮ್ಮನಾಗುವಂತಾಗಿದೆ. ಎಷ್ಟು ತೇಜೋವಧೆ ಮಾಡುವುದಕ್ಕೆ ಆಗುತ್ತೋ ಅಷ್ಟು ತೇಜೋವಧೆ ಮಾಡಿದ್ರು ಎಂದು ಸುದೀಪ್ ಎದುರು ಅಶ್ವಿನಿ ಗೌಡ ಅಳಲು ತೋಡಿಕೊಂಡಿದ್ದಾರೆ. ಅದಕ್ಕೆ ಪ್ರತಿಕ್ರಿಯಿಸಿರುವ ಸುದೀಪ್, ನಿಮಗೆ ಹೋಗಿ ಬನ್ನಿ ಅಂತ ಅನ್ನಿಸ್ಕೊಳ್ಬೇಕಂದ್ರೆ ಪ್ರತಿ ಚಿಕ್ಕ ಮಗುವಿಗೂ ಹೋಗಿ ಬನ್ನಿ ಅಂತ ನೀವು ಹೇಳುವುದು ಕಲೀರಿ. ಮಾತೆತ್ತಿದ್ರೆ ಯಾವ ಹುಡುಗಿಗೂ ಹೀಗೆ ಮಾತಾಡಬೇಡಿ ಅಂತೀರಾ? ಯಾರು ಏನು ಮಾತಾಡಿದ್ರು ಹೇಳಿ. ಹೆಣ್ಣು ಮಕ್ಕಳಲ್ಲಿ ಯಾರ್ಯಾರು ಅಶ್ವಿನಿ ಅವರ ಕೈಗೆ ನಿಮ್ಮ ಗೌರವ ಮರ್ಯಾದೆ ಕೊಟ್ಟು ಕೂತಿದ್ದೀರಾ ಕೈ ಎತ್ತಿ ಎಂದು ಸುದೀಪ್ ಕೇಳಿದ್ದಾರೆ. ಯಾರು ಕೈ ಎತ್ತದೇ ಇದ್ದಾಗ ಹೋ ಇಷ್ಟೊಂದು ಕೈಗಳು ಎಂದು ಸುದೀಪ್ ವ್ಯಂಗ್ಯ ಮಾಡಿದ್ದಾರೆ. ಕೊನೆಯದಾಗಿ ಸುದೀಪ್ ಮಾತನಾಡಿ, ಅಶ್ವಿನಿ ಅವರೇ, ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಎಂದು ನೇರವಾಗಿಯೇ ಹೇಳಿದ್ದಾರೆ. ಪ್ರೋಮೋ ಸಖತ್ ವೈರಲ್ ಆಗ್ತಿದ್ದು ಕಿಚ್ಚನ ಪಂಚಾಯಿತಿ ಎಪಿಸೋಡ್ ಕುತೂಹಲ ಮೂಡಿಸಿದೆ. ಸಾಕಷ್ಟು ಜನ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅಶ್ವಿನಿಗೆ ಹೀಗೆ ಆಗಬೇಕು ಅಂತ ಕಮೆಂಟ್ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಅಶ್ವಿನಿ ಅವರಿಗೆ ಹೋಗಮ್ಮ ಹೋಗು ಎಂದು ಗಿಲ್ಲಿ ಹೇಳಿದ್ದರು. ಇದಕ್ಕೆ ಅಶ್ವಿನಿ ಗೌಡ ಕೆಂಡಾವಂಡಲವಾಗಿದ್ದು ಗೊತ್ತೇ ಇದೆ. ಮೇಡಮ್ ಅನ್ಬೇಕು, ಹೋಗೋಲೋ ಯಾವನೋ ನೀನು ಎಂದು ಗರಂ ಆಗಿದ್ದರು. ಕನ್ಫೆಷನ್ ರೂಮ್ ನಲ್ಲಿ ಕೂಡ ಅಶ್ವಿನಿ ಗೌಡ ತಮ್ಮ ಅಳಲು ತೋಡಿಕೊಂಡಿದ್ದರು. ನಿನ್ನೆ ನಡೆದ ಘಟನೆಯಿಂದ ನನಗೆ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಪರಿಹಾರ ಸಿಗಬೇಕು. ತೇಜೋವಧೆ ಆಗಿದೆ. ಗಿಲ್ಲಿಯಿಂದ ಮನೆಯ ವಾತಾವರಣ ಕೆಟ್ಟಿದೆ. ನನಗೆ ಹಲವು ಹೆಸರುಗಳನ್ನ ಇಟ್ಟಿದ್ದಾರೆ, ಅದು ಚೀಪ್ ಎನಿಸುತ್ತಿದೆ. ರಘು ಕೂಡ ಏಕವಚನ ಬಳಸಿದ್ದಾರೆ, ಅದು ಸರಿ ಎನ್ನಿಸುತ್ತಿಲ್ಲ ಎಂದಿದ್ದರು. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಭಿಷೇಕ್ ಗೆದ್ದು ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಅಶ್ವಿನಿ ಹಾಗೂ ಅಭಿಷೇಕ್ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದಾರೆ. 12 ನಿಮಿಷಗಳನ್ನು ಮನಸ್ಸಿನಲ್ಲಿ ಎಣಿಸಿಕೊಳ್ಳುವ ಟಾಸ್ಕ್ ನೀಡಲಾಗಿತ್ತು. ಇನ್ನುಳಿದ ಸ್ಪರ್ಧಿಗಳು ಅವರ ಗಮನ ಬೇರೆಡೆ ಸೆಳೆಯಬೇಕಿತ್ತು. ಇಲ್ಲಿ ಏಕವಚನದಲ್ಲಿ ಮಾತನಾಡಿಸಿ ಆಕೆಯನ್ನು ಪ್ರಚೋದಿಸಿದರು. ಲೆಕ್ಕ ತಪ್ಪಿದ ಅಶ್ವಿನಿ ಕ್ಯಾಪ್ಟನ್ ಆಗುವ ಅವಕಾಶ ಕಳೆದುಕೊಂಡರು. ಇನ್ನು ಈ ವೀಕೆಂಡ್ ಪಂಚಾಯಿತಿಯಲ್ಲಿ ಯಾವ್ಯಾವ ವಿಷಯವನ್ನ ಕುರಿತು ಕಿಚ್ಚ ಸುದೀಪ್ ಮಾತನಾಡುತ್ತಾರೆ, ಹೇಗಿರಬಹುದು ಇವತ್ತಿನ ಕಿಚ್ಚನ ಪಂಚಾಯಿತಿ ಎಂದು ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.